ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಬುಧವಾರ. ಈ ದಿನದ ವಿಶೇಷತೆ ಏನು, ಇವತ್ತು ಯಾವ ದೇವರನ್ನ ಅನುಷ್ಠಾನ ಮಾಡಿದ್ರೆ ಒಳಿತಾಗುತ್ತೆ, ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲಗಳೇನು, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು, ಎಲ್ಲವನ್ನ ನೋಡ್ತಾ ಹೋಗೋಣ. ಈ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಬುಧವಾರ, ಈ ದಿನ ವಿಶೇಷತೆ ಏನು, ಅದರ ಜೊತೆಗೆ ಇವತ್ತು ಯಾವ ದೇವರ ಅನುಷ್ಠಾನ ಮಾಡಿದರೆ ಒಳಿತಾಗುತ್ತೆ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತಾ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಥಾಯ ಶರಿತೌ ವಾಚನ್ನ ಸದ್ದತಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ, ಅದರ ವಿಶೇಷತೆ ಗಮನಿಸೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ ಶರದ್ ಋತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು, ಚತುರ್ದಶಿ ತಿಥಿ, ಸ್ವಾತಿ ನಕ್ಷತ್ರ. ಈ ದಿವಸ ಚತುರ್ದಶಿ ಹಾಗೂ ಸ್ವಾತಿ ಸೇರಿದೆ. ನರಸಿಂಹಸ್ವಾಮಿ ಆರಾಧನೆಗೆ ಒಂದು ಪ್ರಶಸ್ತ ಕಾಲ. ಈ ನರಸಿಂಹ ಆವಿರ್ಭವಿಸಿದ್ದು ಚತುರ್ದಶಿಯಂದು, ವೈಶಾಖ ಚತುರ್ದಶಿ ನರಸಿಂಹ ಜಯಂತಿ ಅಂತ. ಅಂತೂ ಚತುರ್ದಶಿ ನರಸಿಂಹಸ್ವಾಮಿಯ ತಿಥಿಯನ್ನು ಸೂಚಿಸುತ್ತೆ. ಸ್ವಾತಿ ನಕ್ಷತ್ರ ಆತನ ನಕ್ಷತ್ರವನ್ನೇ ಸೂಚಿಸುತ್ತೆ. ಈ ಕಾರಣದಿಂದಾಗಿ ಈ ಚತುರ್ದಶಿ ಸ್ವಾತಿ ಎರಡೂ ಸೇರಿ ನರಸಿಂಹನ ಆರಾಧನೆಗೆ ಒಂದು ಪ್ರಶಸ್ತ ಕಾಲ ಅಂತ ನಾವು ಅಂದುಕೊಳ್ಬಹುದು. ಈ ದಿವಸ ನರಸಿಂಹ ಸನ್ನಿಧಾನಗಳಲ್ಲಿ ನರಸಿಂಹಸ್ವಾಮಿಗೆ ಬಹಳ ವಿಶೇಷವಾಗಿ ಈ ತುಳಸಿ ಅರ್ಚನೆ ತುಂಬ ಪ್ರೀತಿ, ಇಷ್ಟ ಆತನಿಗೆ. ಹೀಗಾಗಿ ತುಳಸಿ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಅಪೂಪ ನೈವೇದ್ಯ ಸಮರ್ಪಣೆ ಮಾಡಿ ಅದನ್ನು ಪ್ರಸಾದ ತಗೊಂಡ್ರೆ ನರಸಿಂಹನ ಕೃಪೆಯಾಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಈ ಕಾರಣದಿಂದಾಗಿ ನರಸಿಂಹಸ್ವಾಮಿಗೆ ಹೇಗೆ ನಾವು ನಮಸ್ಕಾರ ಸಲ್ಲಿಸೋದು? ಭಕ್ತಿಯಿಂದ, ಶ್ರದ್ಧೆಯಿಂದ, ನೃತ್ಯ, ಗೀತ, ವಾದ್ಯ ಯಾವುದಾದರೂ ಸರಿ, ಸ್ವಾಮಿ ಆರಾಧನೆಗೆ ನಮ್ಮಲ್ಲಿರ್ತಕ್ಕಂಥ ಯಾವ ಶಕ್ತಿ ಇದೆಯೋ ಆ ಶಕ್ತಿಯಿಂದ ನಮಸ್ಕರಿಸೋದು. ಇಲ್ಲ ನನಗೆ ಶರೀರದಲ್ಲಿ ತುಂಬ ಬಲ ಇದೆ ಅಂತಂದರೆ ಒಂದು 108 ನಮಸ್ಕಾರ ಮಾಡಿದ್ರೆ ಆಯಿತು. ಇಲ್ಲ ನನ್ನ ಧ್ವನಿ ತುಂಬ ಚೆನ್ನಾಗಿದೆ, ಹಾಡೇ ಹೇಳಿಬಿಡ್ತೀನಿ ಅಂದರೆ ನರಸಿಂಹಸ್ವಾಮಿ ಮುಂದೆ ಕುಳಿತುಕೊಂಡು ಒಂದು ಒಳ್ಳೆಯ ಸಂಗೀತ ಸೇವೆ ಮಾಡಿದ್ರೆ ಆಯಿತು. ನೃತ್ಯ ಬಲವರಿಗೆ ನೃತ್ಯ ಮಾಡಿ ಸಮರ್ಪಣೆ ಮಾಡಿದ್ರೆ ಆಯಿತು. ಹೀಗೆ ಯಾರಿಗೆ ಯಾವುದು ಸಾಮರ್ಥ್ಯವೋ ಆ ರೀತಿಯಲ್ಲಿ ಸೇವೆ ಮಾಡಬಹುದು ನರಸಿಂಹಸ್ವಾಮಿಗೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಿ ಈ ದಿವಸ ನರಸಿಂಹನ ಕೃಪೆ ಉಂಟಾಗುತ್ತೆ. ಮತ್ತು ಈ ದಿವಸ ಹಲವು ಕಡೆ ಸುಬ್ರಹ್ಮಣ್ಯ ಕ್ಷೇತ್ರ ಸೇರಿದ ಹಾಗೆ ಹಲವು ಕಡೆ ದೀಪೋತ್ಸವಗಳು ನೆರವೇರುತ್ತೆ. ಕಾರ್ತಿಕ ಮಾಸದ ಕೊನೆಯ ಘಟ್ಟ ಈ ಚತುರ್ದಶಿ, ಮಧ್ಯಾಹ್ನಾತ್ಪರ ಅಮಾವಾಸ್ಯೆಯು ಬಂದುಬಿಡುತ್ತೆ. ಈ ಕಾರಣದಿಂದಾಗಿ ಈ ದಿವಸ, ನಾಳೆ ಇದೆ ಅಮಾವಾಸ್ಯೆ ಸ್ವಲ್ಪ ಕಾಲ, ಈ ದಿವಸವೂ ಅದು ಸೇರುತ್ತೆ. ಈ ದಿವಸ ಕೊನೆ ಅಂತ ಹೇಳಿ ದೀಪೋತ್ಸವಾದಿಗಳನ್ನು ಮಾಡ್ತಾರೆ. ಕಾರ್ತೀಕ ಮಾಸದಲ್ಲಿ ದೀಪದಾನ ಮಾಡುವುದರಿಂದ ಏನು ವಿಶೇಷ ಅನ್ನೋದರ ಮಟ್ಟಿಗೆ ಸ್ಕಾಂದ ಪುರಾಣದಲ್ಲಿ ಒಂದು ವಿಶೇಷವಾದ ಒಂದು ಉಕ್ತಿಯನ್ನು ಮಾಡ್ತಾರೆ. ಒಂದು ಉಕ್ತಿ ಹೇಳಲಾಗುತ್ತೆ, ಹೀಗಾಗತ್ತಪ್ಪ ನೋಡಿ ಅಂತ. ಏನು ಹೇಳಿದೆ ಅಲ್ಲಿ? ಆಜನ್ಮ ಯತ್ಕೃತಂ ಪಾಪಂ ಸ್ತ್ರೀಯಾ ವಾ ಪುರುಷೇಣ ಚ ತತ್ಸರ್ವಂ ನಾಶಮಾಯಾತಿ ಕಾರ್ತೀಕೆ ದೀಪದಾನತಃ ಅಂತ ಹೇಳುತ್ತೆ. ಕಾರ್ತೀಕ ಮಾಸದಲ್ಲಿ ದೀಪದಾನ ಮಾಡಿಬಿಟ್ರೆ ತತ್ಸರ್ವಂ ನಾಶಮಾಯಾತಿ, ಎಲ್ಲವೂ ನಾಶವಾಗುತ್ತೆ ಅಂತ. ಯಾವೆಲ್ಲ? ಆಜನ್ಮಕೃತ ಪಾಪಾನಾಂ ಸ್ತ್ರೀಯಾವ ಪುರುಷೇಣ ಚ. ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂಥ ಪಾಪಗಳೆಲ್ಲ, ಅವರು ಸ್ತ್ರೀಯರೇ ಆಗಿರಲಿ ಪುರುಷರೇ ಆಗಿರಲಿ, ತತ್ಸರ್ವಂ ನಾಶಮಾಯಾತಿ, ಅದೆಲ್ಲವೂ ನಾಶವಾಗಿಬಿಡುತ್ತೆ ಕಾರ್ತೀಕೆ ದೀಪದಾನತಃ, ಕಾರ್ತೀಕ ಮಾಸದ ದೀಪದಾನ ಮಾಡೋದ್ರಿಂದ ಅಂತ. ಈ ಕಾರಣದಿಂದಾಗಿ ಈ ಮಾಸ ಇನ್ನೇನು ಮುಗಿತಾ ಇದೆ. ಮುಗಿಯುವ ವೇಳೆಗೆ ಪಾಪನಾಶ ಮಾಡಿಕೊಳ್ಬೇಕಲ್ಲ. ಅಜ್ಞಾತವಾಗಿ ಬಂದಿರತಕ್ಕಂತಹ ಪಾಪಗಳನ್ನೆಲ್ಲ ಅಳಿಸಿ ಹಾಕಲಿಕ್ಕೆ ಇದೊಂದು ದಾರಿ. ತಾವೆಲ್ಲ ಈ ದಿವಸ ಚತುರ್ದಶಿ, ಸ್ವಾತಿ ನಕ್ಷತ್ರ, ದೀಪದಾನಕ್ಕೆ ಪ್ರಶಸ್ತವಾದ ಕಾಲ. ಈ ಕಾರಣದಿಂದ ಈ ಎಲ್ಲ ಹಲವು ಬಗೆಗಳಲ್ಲಿ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಬಹುದು. ತನ್ಮೂಲಕ ಭಗವಂತನಿಂದ ಸಿದ್ಧಿಯಾಗುತ್ತೆ. ಹೀಗಾಗಿ ತಾವು ಇದನ್ನು ತಪ್ಪದೇ ಆಚರಿಸಿ. ಒಳ್ಳೆಯದಾಗಲಿ.
ಶಾಸ್ತ್ರಗಳೇ, ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡಬೇಕು, ನಮ್ಮ ಎಲ್ಲ ಪಾಪಗಳು ಕಳೆದು ಹೋಗುತ್ತೆ ಅಂತ ಹೇಳಿದ್ರಿ. ಈಗೊಂದು ಪ್ರಶ್ನೆ, ಯಾರಿಗೆ ದೀಪದಾನ ಮಾಡಬೇಕು, ಹೇಗೆ ದೀಪದಾನ ಮಾಡಬೇಕು ಅಂತ ಅದನ್ನು ತಿಳಿಸ್ಕೊಡ್ಬೋದಾ ಶಾಸ್ತ್ರಗಳೇ? ಖಂಡಿತ ಒಳ್ಳೆಯ ಪ್ರಶ್ನೆ. ಹೇಗೆ ದೀಪದಾನ ಮಾಡೋದು, ಯಾರಿಗೆ ಮಾಡಬೇಕು, ಯಾರು ಮಾಡಬೇಕು, ಎಲ್ಲರೂ ಮಾಡಬಹುದು. ಸಾಮಾನ್ಯವಾಗಿ ದೀಪದಾನ ಹೇಗೆ ಅಂತಂದರೆ, ನಿಮಗೆ ಗೊತ್ತಿದೆ, ದೀಪಗಳಲ್ಲಿ ಹಲವು ಬಗೆಗಳಲ್ಲಿದೆ. ಮಣ್ಣಿನ ಪ್ರಣತೆಯಿಂದ ಹಿಡಿದು ಬೆಳ್ಳಿಯ ದೀಪ, ಬಂಗಾರದ ದೀಪ, ಸಾಮರ್ಥ್ಯ ಇದ್ದಂಥವ್ರು ಮಾಡಬಹುದು. ಯಾವುದೋ ಒಂದು ಈಗ ಬರತಕ್ಕಂತಹ, ಈಗ ನೀವು ಒಂದು ಸಲ ಸರ್ಚ್ ಮಾಡಿಬಿಟ್ರೆ ಶಾಪಿಂಗ್ ಮಾಲ್ಗಳಲ್ಲೋ ಅಥವಾ ಇನ್ನೆಲ್ಲೋ ಬೇರೆ ಬೇರೆ ಹಲವು ವಿಧದ ವೆರೈಟಿ ಕೃತಕ ದೀಪಗಳು ಕೂಡ ಇದ್ದಾವೆ. ಅದನ್ನು ಮಾಡಬಹುದಾ? ಈ ಥರದ್ದೆಲ್ಲ ತಲೆಯಲ್ಲಿರುತ್ತೆ. ಅದೆಲ್ಲ ಕೃತಕವೇ, ಅದು ಬೇಡ. ಮಣ್ಣಿನ ದೀಪಗಳು ತುಂಬ ಶ್ರೇಷ್ಠ. ಸಾಧ್ಯವಾದರೆ ಬೆಳ್ಳಿಯ ದೀಪ ಆಗಬಹುದು. ಇದನ್ನು ಎಲ್ಲಿ ದೀಪದಾನ ಮಾಡ್ತಕ್ಕಂಥದ್ದು? ಸುಮಂಗಲಿಯರನ್ನ ಮನೆಗೆ ಕರೆದು ಅವರಿಗೆ ಹಸ್ತ ಪ್ರಕ್ಷಾಳನ, ಪಾದ ಪ್ರಕ್ಷಾಳನ, ಕೈ ಕಾಲುಗಳನ್ನು ತೊಳೆದು ಅವರಿಗೆ ನೋಡಿ ದೀಪ ದಾನ, ನೀವು ವಸ್ತ್ರವನ್ನು ಮತ್ತೇನನ್ನು ಕೊಡ್ತಿರಲ್ಲ, ಆ ರೀತಿಯಲ್ಲಿ ದೀಪಗಳನ್ನು ದಾನ ಮಾಡಬಹುದು. ಯಾರು ದಾನ ತಗೊಳ್ತಾರೋ ಅವರು ಲಲಿತಾ ಸಹಸ್ರನಾಮವನ್ನು 108 ಬಾರಿ ಹೇಳಿಕೊಳ್ಬೇಕು, ತಪ್ಪದೆ. ಯಾಕೆಂದರೆ ನೀವು ದಾನ ತಗೊಳ್ತಾ ಇದ್ದೀರಾ ಅಂತಂದರೆ ನಿಮ್ಮ ಪುಣ್ಯ ಹ್ರಾಸ ಆಗ್ತಾ ಇದೆ, ಅವರಿಗೆ ಫಲ ಹೋಗ್ತಾ ಇದೆ ಅಂತ ಅರ್ಥ. ಹೀಗಾಗಿ ನಿಮ್ಮ ಮತ್ತೆ ಪುಣ್ಯ ಸಂಚಯನ ಮಾಡ್ಕೊಳ್ಬೇಕಾಗಿದ್ರೆ ಲಲಿತಾ ಸಹಸ್ರನಾಮ ಹೇಳ್ಕೋಬೇಕು. ಅದು ನಿಮ್ಮ ಇದು. ಇನ್ನು ಎರಡನೇದಾಗಿ ದೀಪದಾನವನ್ನು ದೇವಸ್ಥಾನಗಳಿಗೆ, ಅಲ್ಲಿ ದೀಪಗಳನ್ನು ಹಚ್ಚಿ ಬೆಳಗಿದ್ರೆ ಆ ಮಂದಿರವೇ ಒಂದು ರೀತಿ ಏನು ಹಲವರ ಬದುಕಿಗೆ ದಾರಿದೀಪವೇ ಹೇಗೋ ಹಾಗೆ ಮನಸ್ಸನ್ನು ಪ್ರಜ್ವಲಿಸುತ್ತೆ. ದೇವಾಲಯಗಳಿಗೆ ಕೊಟ್ಟಂಥ ದೀಪ ದೇವಸ್ಥಾನಕ್ಕೆ ತಗೊಂಡು ಹೋಗಿ ದೀಪವನ್ನು, ಶಾಸ್ತ್ರ ಕ್ರಮ ಇದೆ. ಆ ರೀತಿಯಲ್ಲಿ ಅಲ್ಲೇ ಪುರೋಹಿತರನ್ನು ಕೇಳಿ ದೀಪದಾನವನ್ನು ಮಾಡಬಹುದು. ಇನ್ನು ನದಿ ತಟಾಕಗಳಲ್ಲಿ ದೀಪ ಹಚ್ಚತಕ್ಕಂಥದ್ದು ಇದೆ. ಅದನ್ನು ನೀವು ಹಾಳು ಮಾಡಿಬಿಡ್ತೀರ. ಇಡೀ ಪರಿಸರವನ್ನು ಹಾಳು ಮಾಡಿ ಅಲ್ಲಿ ಹಚ್ಚಿ ಅಲ್ಲೇ ಬತ್ತಿ ಬಿಸಾಕಿ ಅಲ್ಲೇ ಎಣ್ಣೆ ಹಾಕಿ ಆ ಗಲೀಜು ಇದು ನಿಮಗೆ ಮತ್ತೆ ಪಾಪ ಬರುತ್ತೆ. ಹೀಗಾಗಿ ಸುಲಭವಾದದ್ದು ಅಂತಾರೆ ಮನೆಗೆ ಬಂದ ಆಮಂತ್ರಿತರಿಗೆ ಅವರಿಗೆ ದೀಪದಾನ ಮಾಡೋದು. ಎರಡನೇದು ದೇವಾಲಯಗಳಿಗೆ ತಗೊಂಡು ಹೋಗಿ ದೀಪವನ್ನು ಕೊಡ್ತಕ್ಕಂಥದ್ದು. ದೇವಸ್ಥಾನದಲ್ಲಿ ಎಲ್ಲರೂ ಗಲೀಜಾಗಿರುತ್ತಲ್ಲ, ದೀಪ ಹಚ್ಚಿ ಹಾಳು ಮಾಡಿ ಕೆಳಗಡೆ ಅದನ್ನು ಚೆನ್ನಾಗಿ ಒರೆಸಿಕೊಟ್ರೆ, ಯಾವುದಾದ್ರೂ ಒಂದು ಸೋಪಿನ ಪುಡಿ ಹಾಕಿ ಚೆನ್ನಾಗಿ ಒರೆಸಿ ಅದನ್ನು ಮತ್ತೆ ಕಳೆಯಾಗಿ ಆ ಸ್ಥಾನ ಶುದ್ಧಿ ಮಾಡಿಕೊಟ್ರೆ ದೀಪದಾನ ಮಾಡಿದಷ್ಟೇ ಫಲವೂ ಬರುತ್ತೆ. ಇದು ಒಂದು ಬಗೆಯ ಸೇವೆ. ಹೀಗಾಗಿ ಯಾವುದು ಸುಲಭ, ಯಾವುದು ಸೂಕ್ತ, ಯಾವುದು ಶುಚಿಯಲ್ಲಿದೆ, ಏನು ಭಗವತ್ ಸ್ಥಾನ, ಶುಚಿ ಬಹಳ ಮುಖ್ಯ. ಅದನ್ನೂ ಕೂಡ ನೀವು ಗಮನದಲ್ಲಿಟ್ಟುಕೊಂಡು ದೀಪದಾನ, ದೇವಾರಾಧನೆ ಇವೆಲ್ಲ ಮಾಡಬೇಕಾದದ್ದು. ಹೀಗೆ ಮಾಡಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ದೀಪದಾನದ ಮಹತ್ವ, ಅದರ ಜೊತೆಗೆ ನರಸಿಂಹಸ್ವಾಮಿಯನ್ನು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಸೊರಬಾದಿಂದ ರುದ್ರೇಶ್ ಅವರು ಕಳಿಸಿದ್ದಾರೆ. ರುದ್ರೇಶ್ ಅವರ ಜನ್ಮ ದಿನಾಂಕ 17/2/2003. ಹುಟ್ಟಿದ ಸಮಯ ಮಧ್ಯಾಹ್ನ 12:30. ಜೀವನ ಹೇಗಿದೆ, ಅದರ ಜೊತೆಗೆ ಜಾತಕದಲ್ಲಿ ಏನಾದರೂ ದೋಷಗಳಿದೆಯಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರುದ್ರೇಶ್ ಅವರ ಪ್ರಶ್ನೆ, ಜೀವನ ಹೇಗಿದೆ, ಜಾತಕದಲ್ಲಿ ಏನಾದರೂ ದೋಷ ಇದೆಯಾ ಅಂತ ಕೇಳಿದಾರಲ್ಲ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ, ಜಾತಕದಲ್ಲಿ ಏನೋ ದೋಷ ಹುಡುಕೋಣ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದಲ್ಲಿ ರಾಹು ಶನೈಶ್ಚರರಿದ್ದಾರೆ, ಸಪ್ತಮದಲ್ಲಿ ಕುಜ ಕೇತು ಇದ್ದಾರೆ. ಇದೆಲ್ಲ ಒಂದು ಸ್ವಲ್ಪ ತೊಡಕಿನ ಲಕ್ಷಣ. ದೋಷ ಇದೆಯಾ ಅಂತ ಕೇಳೋರಲ್ಲ, ಲಗ್ನದಲ್ಲಿ ರಾಹು ಶನೈಶ್ಚರ ಇರೋದು ಸ್ವಲ್ಪ ತೊಡಕು. ಪ್ರಸ್ತುತ ನಿಮಗೆ ಶುಕ್ರಾದಿತ್ಯ ಸಂಧಿಶಾಂತಿ ನಡೀತಾ ಇತ್ತು. ಸಂಧಿಶಾಂತಿ ಮಾಡಿಸಿದಿರೋ ಇಲ್ಲವೋ ಗೊತ್ತಿಲ್ಲ, ಅದನ್ನೇನು ತಾವು ಏನು ಉಲ್ಲೇಖ ಮಾಡಿಲ್ಲ. ಈಗ ನಿಮಗೆ ರವಿ ದಶೆಯಲ್ಲಿ ರವಿ ಭಕ್ತಿ ನಡೀತಾ ಇದೆ. ಫೆಬ್ರವರಿವರೆಗೆ ರವಿ ಭಕ್ತಿ ನಡೆಯುತ್ತೆ. ರವಿ ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿ, ಅದು ಒಂದು ದಿಗ್ಬಲ ರವಿಗೆ, ಅದು ತೊಂದರೆ ಇಲ್ಲ. ಆದರೆ ಅದು ಶತ್ರು ಕ್ಷೇತ್ರ. ಈ ಕಾರಣದಿಂದಾಗಿ ಸ್ವಲ್ಪ ಏನಾಗುತ್ತೆ, ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ ಅಷ್ಟೇ. ಆದರೆ ಈಗ ಕೆಲಸದ ವಿಚಾರದಲ್ಲಿ ಸ್ವಲ್ಪ ನಿಮಗೆ ನೀವು ಶಿವನ ಪ್ರಾರ್ಥನೆ ಮಾಡಬೇಕು. ಪ್ರತಿ ಭಾನುವಾರ, ಪ್ರತಿ ಶನಿವಾರ ಭಾನುವಾರ ಈಶ್ವರ ದೇವಸ್ಥಾನಕ್ಕೆ ಹೋಗಿ ನೀವೊಂದು ಬಿಲ್ವಾರ್ಚನೆ ಮಾಡಿಸಿ. ಶಿವನಿಗೆ ಬಿಲ್ವಾರ್ಚನೆ ತುಂಬ ಸಹಾಯವಾಗುತ್ತೆ. ನೀವು ಇದನ್ನು ಎಷ್ಟು ಕಾಲ ಮಾಡಿಸ್ಬೇಕು, ಫೆಬ್ರವರಿವರೆಗೆ ನಿರಂತರವಾಗಿ ಮಾಡಿಸಿ. ಅಷ್ಟರಲ್ಲಿ ನಿಮಗೊಂದು ಬಲ ಬರುತ್ತೆ. ಬಲ ಬಂದಿದೆ ಅಂತ ನಿಮಗನ್ಸಿದ್ರೆ ಈಶ್ವರ ಪೂಜೆಯನ್ನು ಮುಂದುವರಿಸಿ.
ಶನಿವಾರ ಭಾನುವಾರ ಶನಿವಾರ ಭಾನುವಾರ ಇದು ಬೇಕು ನಿಮಗೆ. ಜೀವನದಲ್ಲಿ ಚೆನ್ನಾಗಿರ್ತೀನ ಅಂತ ತಮ್ಮ ಪ್ರಶ್ನೆ ಅಲ್ವಾ. ಜೀವನದಲ್ಲಿ ಚೆನ್ನಾಗಿರಬೇಕು ಅಂದರೆ ಪ್ರತಿ ಶನಿವಾರ ಭಾನುವಾರ ನೀವು ಈಶ್ವರನ ಆರಾಧನೆ ಮಾಡಬೇಕು. ತಪ್ಪದೆ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಚಿಕ್ಕಮಗಳೂರಿನಿಂದ ರೇಖಾ ಅವರು ಕಳಿಸಿದ್ದಾರೆ. ರೇಖಾ ಅವರ ಜನ್ಮ ದಿನಾಂಕ 22/11/2003. ಹುಟ್ಟಿದ ಸಮಯ ಮಧ್ಯಾಹ್ನ 2:58. ಈಗ BE ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀನಿ. ಇದು ಕಡೇ ವರ್ಷ. ಮುಂದಿನ ಶಿಕ್ಷಣ ಹೇಗಿರಬೇಕು, ಅದರ ಜೊತೆಗೆ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರೇಖಾ ಅವರ ಪ್ರಶ್ನೆ ಮುಂದಿನ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಕೇಳಿದಾರಲ್ಲ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನ. ಲಗ್ನದಿಂದ ಪಂಚಮಾಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ, ಕೇತು ಜೊತೆಗೆ. ಇದು ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ಈಗ ಪ್ರಸ್ತುತ ನಿಮಗೆ ಗುರುದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಕುಜಭುಕ್ತಿ ನಡೀತಾ ಇದೆ. ಕುಜ ನಿಮ್ಮ ಜಾತಕದಲ್ಲಿ ಆತ ವ್ಯಯದಲ್ಲಿದ್ದಾನೆ. ಸ್ವಲ್ಪ ತೊಡಕಿನ ಕಾಲ. ಹೀಗಾಗಿ ನೀವು ತಪ್ಪದೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕಿವ್ರೆ. ನೀವು ಹೈಯರ್ ಸ್ಟಡೀಸು ಮತ್ತು ಕೆಲಸ ಈ ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಈಗ ಟೈಮ್ ಆಗಿದೆ ಅಷ್ಟೇ. ಮುಂದೆ ಚೆನ್ನಾಗಿದೆ. ಶುಕ್ರ ಕರ್ಮಸ್ಥಾನದಲ್ಲಿದ್ದಾನೆ, ತುಂಬ ಒಳ್ಳೆಯದು, ಒಳ್ಳೆಯ ಫಲ ಸಿಗುತ್ತೆ. ಆದರೆ ಈಗ ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಕಲ್ಲು ಸಕ್ಕರೆ ಇದನ್ನು ಸಮರ್ಪಣೆ ಮಾಡಿ. ಪ್ರತಿ ಮಂಗಳವಾರ ತಪ್ಪದೆ ಮಾಡಿ. ನೀವು 2 ವರ್ಷ ಸತತವಾಗಿ ಇದನ್ನು ಮಾಡಿ. ನಿಮಗೆ ಎಂಥ ಅನುಗ್ರಹ ಆಗುತ್ತೆ ಅಂದರೆ ನೀವು ಅನುಭವಿಸ್ತೀರ ಅದನ್ನು. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಬೆಂಗಳೂರಿನಿಂದ ಶೋಭಾ ಅವರು ಕಳಿಸಿದ್ದಾರೆ. ಶೋಭಾ ಅವರ ಜನ್ಮ ದಿನಾಂಕ 20/7/2012. ಹುಟ್ಟಿದ ಸಮಯ ಮಧ್ಯಾಹ್ನ 12:28. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶೋಭಾ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ, ಇದು ತುಲಾ ಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯ ಸ್ಥಾನದಲ್ಲಿ ರಾಹು ಇದ್ದಾನೆ. ಪಂಚಮಾಧಿಪತಿ ಶನೈಶ್ಚರ ವ್ಯಯದಲ್ಲಿದ್ದಾನೆ. ದ್ವಿತೀಯಾಧಿಪತಿಯೂ ವ್ಯಯದಲ್ಲಿದ್ದಾನೆ. ಇದು ಸ್ವಲ್ಪ ತೊಡಕು, ಹಿನ್ನಡೆಯನ್ನು ಸೂಚಿಸುತ್ತೆ. ಪ್ರತಿ ಶನಿವಾರ ಆಂಜನೇಯನ ಪ್ರಾರ್ಥನೆ ಮಾಡಬೇಕು ನೀವು. ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸನ್ನಿಧಾನ ಇದ್ದರೆ ಆಂಜನೇಯನ ಪ್ರಾರ್ಥನೆ ತಪ್ಪದೆ. ಆಂಜನೇಯ ಪ್ರಾರ್ಥನೆ ಅಂತಂದರೆ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಅಭಿಷೇಕ ಮಾಡಿಸೋದು. ಜೇನಿನ ಅಭಿಷೇಕ, ರಸಬಾಳೆ, ಜೇನು ರಸಬಾಳೆ ಇವುಗಳಿಂದ ಅಭಿಷೇಕ ಮಾಡಿಸಿ ಪ್ರಸಾದ ತಗೊಳ್ಳಿ. ಪ್ರತಿ ಶನಿವಾರ ಮಾಡಿ. ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿ ಇದನ್ನು. ಅದು ನಿಮಗೆ ತುಂಬ ಸಹಾಯ ಆಗುತ್ತೆ, ಅನುಕೂಲ ಆಗುತ್ತೆ, ಚೆನ್ನಾಗಿ ಓದ್ತೀರ. ಒಳ್ಳೆಯದಾಗಿ. ಶಾಸ್ತ್ರಿಗಳೇ, 12 ರಾಶಿಗಳಲ್ಲಿ ಮೊದಲ 6 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಗುರು ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ, ಇನ್ನು ಕೇತು ಗಮನಿಸ್ತಾ ಇದ್ದೀವಿ, ಅದು ಸಿಂಹರಾಶಿಯಲ್ಲಿ. ಚಂದ್ರ ಶುಕ್ರರು ಒಟ್ಟಾಗಿದ್ದಾರೆ ತುಲಾ ರಾಶಿಯಲ್ಲಿ. ರವಿ ಬುಧ ಹಾಗೂ ಈ ಕುಜ ಈ ಗ್ರಹಗಳನ್ನು ಕಾಣ್ತಾ ಇದ್ದೀವಿ, ಅದು ವೃಶ್ಚಿಕ ರಾಶಿಯಲ್ಲಿ. ಇನ್ನು ಮಾಂದ್ಯ ಉದಯಾಗಿದೆ, ಅದು ಮಕರ ರಾಶಿಯಲ್ಲಿ. ರಾಹು ಶನೈಶ್ಚರ ಯಥಾ ಪ್ರಕಾರ ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಚಂದ್ರ ಶುಕ್ರರು ಒಟ್ಟಾಗಿದ್ದಾರೆ. ಹೀಗಾಗಿ ದಾಂಪತ್ಯದಲ್ಲಿ ವಿನೋದ, ಒಂದು ರೀತಿಯ ಸಾಮರಸ್ಯ, ಬಾಳ್ವೆ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರುತ್ತದೆ. ಹೂವಿನ ವ್ಯಾಪಾರಿಗಳಿಗೆ, ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ವಿಶೇಷವಾದ ದಿವಸ ಈ ದಿವಸ. ತುಂಬ ಚೆನ್ನಾಗಿದೆ, ಲಾಭವನ್ನು ಗಳಿಸಬಹುದು ಈ ದಿವಸ. ಕೆಲಸ ಕಾರ್ಯಗಳಲ್ಲಿ, ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ವಿಘ್ನಗಳು, ತಕರಾರುಗಳು, ಸ್ವಲ್ಪ ಏನೋ ಅಸಮಾಧಾನ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಕೆಲಸದ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ. ಎಚ್ಚರಿಕೆಯಿಂದ ಕೆಲಸ ಮಾಡಿ. ಇನ್ನು ಉಳಿದ ಹಾಗೆ ಸ್ನೇಹಿತರು, ಬಂಧುಗಳು ಇವ್ರ ಜೊತೆಗೆ ಒಡನಾಟ ತುಂಬ ಚೆನ್ನಾಗೇ ಇದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ, ಅನುಕೂಲ ಆಗುತ್ತೆ. ವೃಷಭ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ 6ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ಹೆಣ್ಮಕ್ಳಿಗೆ ಆರೋಗ್ಯ ವ್ಯತ್ಯಾಸ ಆಗೋ ಸಾಧ್ಯತೆ, ಸ್ವಲ್ಪ ಹುಷಾರು, ಶೀತ, ಸ್ವಲ್ಪ ಯಾಕೋ ವ್ಯತ್ಯಾಸ, ಈ ಥರದ್ದು ಒಂದು ಲಕ್ಷಣ ಇದೆ, ಎಚ್ಚರ ಇರಲಿ. ಈ ದಿವಸ ನಿಮಗೆ ತಂದೆ ಮಕ್ಕಳಲ್ಲೂ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ, ಹಿರಿಯರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಸಹೋದರರು ಸೇವಕರಿಂದ ಸಹಾಯ, ಇದೆಲ್ಲ ತುಂಬ ಚೆನ್ನಾಗೇ ಇದೆ. ಸ್ವಲ್ಪ ಹೆಣ್ಣು ಮಕ್ಕಳ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಈ ದಿವಸ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ. ಮಾತಿನ ಬಲ, ಜಾಣ್ಮೆ, ಬೌದ್ಧಿಕ ಬಲ, ವ್ಯಾಪಾರಿಗಳಿಗೆ ಹೆಚ್ಚಿನ ಕೌಶಲ್ಯ,
ಇದೆಲ್ಲ ತುಂಬ ಚೆನ್ನಾಗಿದೆ. ಉನ್ನತ ಶಿಕ್ಷಣದಲ್ಲಿ ಹೆಚ್ಚಿನ ಅನುಕೂಲಗಳು, ಸೌಕರ್ಯಗಳು, ಒಳ್ಳೆಯ ಮಾರ್ಗದರ್ಶನ, ಸಭೆಗಳಲ್ಲಿ ನಿಮ್ಮ ಒಂದು ಪಾರುಪತ್ಯ ಇದೆಲ್ಲ ತುಂಬ ಚೆನ್ನಾಗಿದೆ ಅವರೇ. ಈ ದಿವಸ ಚೆನ್ನಾಗಿದೆ. ಅಷ್ಟಮದ ಮಾಂದಿ ಸ್ವಲ್ಪ ವಸ್ತು ನಷ್ಟತೆ, ಅಪಮಾನ ಸೂಚಿಸ್ತಾ ಇದ್ದು, ಸ್ವಲ್ಪ ಹುಷಾರು. ಅತಿಯಾಗಿ ಚೆನ್ನಾಗಿ ಗೊತ್ತಿದೆ ಅಂತ ನಾವೇ ಪ್ರದರ್ಶನ ಮಾಡುವ ಅನ್ನತು ಪ್ರದರ್ಶನ ಅಂತಿದೆ. ಎಷ್ಟು ಅಗತ್ಯವೋ ಅಷ್ಟು ಓಕೆ, ಅದು ತಲೆಯಲ್ಲಿರಲಿ. ಪ್ರಾರ್ಥನೆಗೆ ದಿವಸ ಕೃಷ್ಣ ಪ್ರಾರ್ಥನೆ ಮಾಡಿ, ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ವಿಶೇಷವಾದ ಅನುಕೂಲ ಇದೆ. ಸ್ನೇಹಿತರು, ಬಂಧುಗಳಲ್ಲಿ ತುಂಬ ಆತ್ಮೀಯತೆ, ಒಡನಾಟ, ಒಂದು ವಿಹಾರ, ಪ್ರಯಾಣ ಈ ಥರದ್ದೆಲ್ಲ ಇದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹೂವಿನ ವ್ಯಾಪಾರಿಗಳಿಗೆ, ಮಾರುಕಟ್ಟೆಗಳಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಒಳ್ಳೆಯ ವಿಶೇಷವಾದ ಧನ ಸಮೃದ್ಧಿ ಈ ದಿವಸ. ಈ ದಿವಸ ನಿಮಗೆ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ. ಹೀಗಾಗಿ ಆ ವಿಚಾರದ ಸ್ವಲ್ಪ ಜಾಗ್ರತೆಯಿಂದ ಕೆಲಸ ಮಾಡಿ ಇರಬೇಕಾಗತ್ತೆ. ಮನೆಯಲ್ಲಿ ವ್ಯವಹಾರ ಅಲ್ಲಿಂದ ಪ್ರಾರಂಭ ಆಗುತ್ತಲ್ವ, ತಿಂಡಿಯಿಂದ ಶುರುವಾಗುತ್ತೆ, ಅಲ್ಲಿಂದ ಸ್ವಲ್ಪ ಹುಷಾರು, ಎಚ್ಚರ ಬೇಕು. ಪ್ರಾರ್ಥನೆಗೆ ದಿವಸ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಸಹಕಾರ, ಸಪೋರ್ಟ್ ಸಿಗುತ್ತೆ. ಸಹೋದ್ಯೋಗಿಗಳದ್ದು ಆಗಿರಬಹುದು ಅಥವಾ ಹಿರಿಯರದಾಗಿರ್ಬೋದು, ಇಂಥವರ ಸಹಕಾರ ಸಿಗುತ್ತೆ, ಚೆನ್ನಾಗಿದೆ. ಈ ದಿವಸ ನಿಮಗೆ ಆತ್ಮೀಯರ ಜೊತೆಗೆ ಸ್ವಲ್ಪ ಸುತ್ತಾಟ, ಅಲೆದಾಟ, ಖರ್ಚು ಅದನ್ನು ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ಸ್ವಲ್ಪ ಸಾಲ, ಶತ್ರುಗಳ ಈ ಬಾಧೆ ಇದೆ, ಸ್ವಲ್ಪ ಹುಷಾರು. ಈ ವಿಚಾರದ ಸ್ವಲ್ಪ ಎಚ್ಚರಿಕೆ ಬೇಕು. ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ಅನುಕೂಲ, ಧೈರ್ಯ, ಶೌರ್ಯ, ಸಾಹಸಗಳು, ಹೊಸ ಪ್ರಯತ್ನ ನಿಮ್ಮ ಬಳಿಗೆ ಬರುತ್ತೆ, ಹೊಸ ಸವಾಲು ಬರುತ್ತದೆ, ಅದನ್ನು ಸ್ವೀಕರಿಸ್ತೀರಾ. ಆ ಥರದ್ರಲ್ಲಿ ಚೆನ್ನಾಗಿದೆ. ದಿವಸ ಕುಟುಂಬ ಸೌಖ್ಯ ಚೆನ್ನಾಗಿದೆ. ಮನೆಯಲ್ಲಿ ಒಳ್ಳೆಯ ಹಿತವಾದ ವಾತಾವರಣ ಚೆನ್ನಾಗಿರುತ್ತದೆ. ಸುಗ್ರಾಸ ಭೋಜನ, ಹೆಣ್ಣುಮಕ್ಕಳಿಗೆ ಉತ್ತಮ ಒಡನಾಟ, ವಿದ್ಯಾರ್ಥಿಗಳಿಗೆ ಅನುಕೂಲ, ಹೀಗೆ ಹಲವು ಬಗೆಯಲ್ಲಿ ಅನುಕೂಲ ಇದೆ. ಸ್ವಲ್ಪ ಬುದ್ಧಿ ಮಂಕಾಗಬಹುದು, ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಹೆಣ್ಣುಮಕ್ಕಳಿಗೆ ಬಹಳ ವಿಶೇಷವಾದ ಅಧಿಕಾರ ಮತ್ತು ವಿಶೇಷವಾದ ಸೌಕರ್ಯಗಳು ಬರತಕ್ಕಂಥದ್ದು, ಪ್ರಶಂಸೆ ಅದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ದೇಹಬಲ, ಆರೋಗ್ಯದಲ್ಲೂ ಏನೂ ಸಮಸ್ಯೆ ಇಲ್ಲ. ಈ ದಿವಸ ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರ ವಹಿಸಬೇಕು. ಮತ್ತು ಕೃಷಿ ಭೂಮಿ ಅಲ್ಲಿ ಕೆಲಸ ಮಾಡೋರು ಸ್ವಲ್ಪ ಜಾಗ್ರತೆ ಇರಬೇಕು. ವಿಷಜಂತುಗಳ ಭಯ ಸೂಚಿಸ್ತಾ ಇದೆ, ಹುಷಾರು ಸ್ವಲ್ಪ. ತಪ್ಪದೆ ಗ್ರಾಮದೇವತಾ ದರ್ಶನ, ಗ್ರಾಮದೇವರ ಸ್ಮರಣೆ ಇದು ಬಹಳ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ವಿಶೇಷವಾದ ಅನುಕೂಲಗಳು. ಔಷಧ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾಗಿದೆ. ಮೆಡಿಕಲ್ ಫೀಲ್ಡಲ್ಲಿರ್ತಕ್ಕಂಥವರಿಗೆ, ವೈದ್ಯರಿಗೂ ಚೆನ್ನಾಗಿದೆ. ಈ ದಿವಸ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಅತಿ ವ್ಯಯ, ಓಡಾಟ, ಖರ್ಚು, ಯಾವುದೋ ಶಾಪಿಂಗ್, ಇನ್ನೇನೋ ತೊಗೊಂಡೆ ಈ ರೀತಿಯಲ್ಲಿದೆ. ಹೀಗಾಗಿ ಸ್ವಲ್ಪ ಖರ್ಚು ಜಾಸ್ತಿ ಈ ದಿವಸ. ಸ್ವಲ್ಪ ಭಯದ, ಆತಂಕದ ವಾತಾವರಣ ಕೂಡ ಇದೆ. ಹೀಗಾಗಿ ಆಂಜನೇಯ ಸ್ಮರಣೆ, ನರಸಿಂಹ ಸ್ಮರಣೆ ಎರಡೂ ಮಾಡಿ. ನರಸಿಂಹ ಸನ್ನಿಧಾನ ತುಳಸಿ ಅರ್ಚನೆ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಈ ದಿವಸ ವೃಶ್ಚಿಕ ರಾಶಿಯವರು ಮಾಡಿಸಿ. ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ಪರಿಶ್ರಮದಾಯಕವಾಗಿದೆ. ಮನೆಯಲ್ಲೂ ಕುಟುಂಬದಲ್ಲೂ ಸ್ವಲ್ಪ ಅಸಹಕಾರ ಸೂಚಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು ಮನೆಯವ್ರ ಜೊತೆ ಮಾತಾಡುವಾಗ. ಕೆಲಸ ಸಂದರ್ಭದಲ್ಲಿ ಸ್ವಲ್ಪ ಹುಷಾರು. ಸ್ತ್ರೀಯರಿಗೆ ಲಾಭ ಇದೆ. ಹಿರಿಯರಿಂದ ಸಹಕಾರ, ಲಾಭ, ಸಲಹೆ ಇದೆಲ್ಲ ತುಂಬ ಚೆನ್ನಾಗಿದೆ. ಪುಷ್ಪ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಅಲಂಕಾರ ಸಾಧನ ತುಂಬ ಚೆನ್ನಾಗಿದೆ. ಪ್ರಾರ್ಥನೆ ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ನೀವು ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಶುಕ್ರನಿಂದಾಗಿ ವಿಶೇಷ ಬಲ. ಹೆಣ್ಣುಮಕ್ಕಳಿಗೆ ಬಹಳ ಸೌಕರ್ಯ, ಪ್ರಶಂಸೆ ತುಂಬ ಚೆನ್ನಾಗಿದೆ. ಕಾರ್ಯ ಸ್ಥಳದಲ್ಲಿ ಈ ದಿವಸ ನಿಮ್ಮದು ಏನು ಅಧಿಕಾರದ ಬಲ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯತೆ ಚೆನ್ನಾಗಿದೆ. ಲಾಭವೂ ಇದೆ. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಆಟೋಮೊಬೈಲ್ಸ್, ಎಲೆಕ್ಟ್ರಿಕಲ್ ಈ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಲಾಭದಾಯಕವಾಗಿದೆ, ಚೆನ್ನಾಗಿದೆ ಇವರೇ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು. ತಪ್ಪದೇ ನೀವು ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನ ಚೆನ್ನಾಗಿದೆ. ಹೀಗಾಗಿ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ, ಒಂದು ರೀತಿಯ ಏನು ಸೌಕರ್ಯಗಳು, ಸಹಕಾರಗಳು, ಸಹೋದ್ಯೋಗಿಗಳಿಂದ ಅನುಕೂಲ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ದೈವ ಪಿತೃದೇವತೆಗಳ ಆರಾಧನೆಯು ಮತ್ತು ದೇವರ ಕ್ಷೇತ್ರ ದರ್ಶನವೋ ಈ ರೀತಿಯ ಒಂದು ಸಾಧ್ಯತೆಯೂ ಇದೆ. ಹಿರಿಯರ ಸ್ಮರಣೆ ಇದೆಲ್ಲ ಚೆನ್ನಾಗಿದೆ.
ಗುರು ಶಿಷ್ಯರ ಬಾಂಧವ್ಯ ಚೆನ್ನಾಗಿರುತ್ತೆ, ತಂದೆ ಮಕ್ಕಳ ಬಾಂಧವ್ಯವೂ ಚೆನ್ನಾಗಿರುತ್ತೆ. ಈ ದಿವಸ ಸ್ವಲ್ಪ ವ್ಯಯ ಸೂಚಿಸ್ತಾ ಇದೆ, ಕಾಲಿಗೆ ಪೆಟ್ಟಾಗಬಹುದು, ಹುಷಾರು. ಪ್ರಾರ್ಥನೆಗೆ ಈ ದಿವಸ ಶಿವಕವಚ ಹೇಳ್ಕೊಳ್ಳಿ. ಮೀನರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಾಧಿಪತಿ ಚೆನ್ನಾಗಿದ್ದಾನೆ, ಹೀಗಾಗಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ವಿದೇಶ ವಹಿವಾಟಿನ ಅನುಕೂಲಗಳು, ಸಂಪರ್ಕಗಳು ಏರ್ಪಾಡಾಗ್ತಕ್ಕಂಥದ್ದು, ವಿದೇಶ ಪ್ರಯಾಣದಲ್ಲಿ ಸೌಖ್ಯತೆ, ಅಲ್ಲಿ ಅನುಕೂಲ, ಈ ರೀತಿಯ ತುಂಬ ಚೆನ್ನಾಗಿದೆ ಈ ದಿವಸ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ದುಗುಡ, ಒಂಥರ ಸಂಕಟದ ವಾತಾವರಣ ಸಣ್ಣ ಪ್ರಮಾಣದಲ್ಲಿದೆ, ಆತಂಕ ಬೇಡ. ಈ ದಿವಸ ಧರ್ಮ ದೇವತಾ ಕಾರ್ಯಗಳು, ಪೂಜಾ ಕಾರ್ಯಗಳು, ದೇವಸ್ಥಾನ ದರ್ಶನ ಈ ಥರದ್ದು ನಿಮಗೂ ಇದೆ. ನರಸಿಂಹ ಕ್ಷೇತ್ರ ದರ್ಶನ ಮಾಡುವ ಸಾಧ್ಯತೆ ಇದೆ ಈ ದಿವಸ. ಪ್ರಯತ್ನ ಮಾಡಿ ಹೋಗಿ ಬನ್ನಿ. ದೀಪದಾನ ಮಾಡಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಮೀನರಾಶಿಯವರು. ಶಾಸ್ತ್ರಗಳ ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ, ಅದರ ಜೊತೆಗೆ ಕಾರ್ತಿಕ ಮಾಸದ ದಿನ ದೀಪವನ್ನು ದಾನ ಮಾಡೋದ್ರಿಂದ ಏನೆಲ್ಲ ವಿಶೇಷತೆ ಇದೆ ಅದೆಲ್ಲವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.